ನೀ ಎಂತ ಗುರುಗಳ ಬಳಿ ವಿದ್ಯೆ ಕಲಿತೆಯೋ ಅಂತ ಗುರುಗಳ ಗುರು ಜಗದ್ಗುರು ನಾನು. ನನ್ನಂತವನ ಪಾಕೆಟನ್ನು ಅಪರಿಸಲು ಪ್ರಯತ್ನಿಸುತ್ತವೆಯಲ್ಲೋ. ಎಂತ ಕದಿಮನೋ ನೀನು. ನೀನಾವ ಜಂಬದ ಜಗದ್ಗುರು ಆದರೆ ನನಗೇನು? ನಾನು ದ್ರೋಣಾಚಾರ್ಯರಿಲ್ಲದೆ ವಿದ್ಯೆ ಕಲಿತ ಏಕಲವ್ಯನಾಗೆ. ಈ ದಿನ ಬಚಾವಾಗಿದೆಯಾ? ನಿನ್ನ ಪಾಕೆಟನ್ನು ಎಂದಿದ್ದರೂ ಅಪರಿಸದೆ ಬಿಡುವುದಿಲ್ಲ, ಜ್ಞಾಪಕದಲ್ಲಿಟ್ಟುಕೋ. ಪರವಾಗಿಲ್ಲ, ಕಳ್ಳನಾದರೂ ಹುಲಿಯ ಧೈರ್ಯವಿದೆ, ಜೊತೆಗೆ ಜಂಬುಕದ ಜಾಣತನವೂ ಜಾಗೃತವಾಗಿದೆ. ಹುಲಿಯ ಧೈರ್ಯವಿರಬಹುದು, ನರಿಯ ಜಾಣತನವೂ ಇರೋದು. ಆದರೆ ನಿನ್ನ ಕೆಲಸ ಮಾತ್ರ ಕಳ್ಳ ಬೆಕ್ಕಿನದಾಗಿದೆ. ಹಾಗಾದರೆ ನಿನ್ನನ್ನು ಕುರಿ ಹಿಂಡನ್ನು ಆರಿಸುವ ತೋಳವೆಂದೇ ತಿಳಿಯಲೆ. ಒಂದು ತೋಳದಿಂದ ಹಿಂಡನ್ನು ಆರಿಸಲಾಗದಿದ್ದರೂ ನಿನ್ನಂತ ಶಕ್ತಿವಂತ ಪ್ರಾಣಿ ಜೊತೆಗೂಡಿದರೆ ಅದಕ್ಕೆ ಹಿಂಡನ್ನು ಆರಿಸುವುದೇನು ಮಹಾ ಕಷ್ಟವಲ್ಲ. ನಿನ್ನ ಸಹಾಯ ಯಾಚಿಸಲೇ ಉಂಡ ಮನೆಗೆ ಬಗೆಯುವ ದ್ರೋಹಿ ನಾನಲ್ಲ. ನೋಡಿ ಮಿಸ್ಟರ್, ಮುಚ್ಚಿಟ್ಟು ಮಾತನಾಡುವ ಅಭ್ಯಾಸ ನನಗಿಲ್ಲ. ನನಗೆ ಇನ್ನೊಬ್ಬರ ಆಧೀನದಲ್ಲಿರಲು ಇಷ್ಟವೇ ಇಲ್ಲ. ಕದ್ದ ಹಳ್ಳಿನಲ್ಲಿ ಭೀಮ ಪಾಲು ಇರದೆ ಈ ಪಾಲು ಭಾಗ ಆದಾಗ ಆಧೀನತೆ ಪ್ರಶ್ನೆಯೇ ಬರುವುದಿಲ್ಲ. ಒಟ್ಟಾರೆ ಒಳಗು ಉಪಯೋಗಿಸುವ ಮೋಸದಸ್ತಗಳು ನಮ್ಮಲ್ಲೇ ಉಪಯೋಗಿಸಿದ್ದರಾಯಿತು. ನಮ್ಮ ಕರಾರು. ನಾನೇನು ನಿಮ್ಮಲ್ಲಿ ಸೇರುವೆ, ಆದರೆ ಭಾಗದ ವಿಷಯ ಸಮನಾಗಿರಬೇಕು. ನೀವು ಹಾಲೆರೆದರೆ ನಾನು ಜೇನಿರುವೆ, ನೀವು ವಿಸರೆದರೆ ನಾವು ವಿಸರ ಕಡಲಲ್ಲಿ ಹಾಕುವೆ. ನಿನ್ನ ಹೆಸರೇನು? ಚಾಣಕ್ಯ. ನಿನ್ನ ಚಾಣಾಕ್ಷತನವೇ ತೋರಿಸುತ್ತದೆ ನೀನು ಚಾಣಕ್ಯನೆಂದು. ನಿನ್ನನ್ನೇನೆಂದು ಕರೆಯುವರು? ರಘು ಎಂದು. ಚಾಣಕ್ಯ, ಈ ಭೂಗತ ಪ್ರಪಂಚದಲ್ಲಿ ನಿನ್ನ ಅರ್ಹತೆಗಳೇನು? ಅರ್ಹತೆ ಕೊಲೆ ಮಾಡುವವರೆಗೂ ಸರಿಯಾದ ಅರ್ಹತೆ. ಚಾಣಕ್ಯ, ಈ ಊರಾಚೆ ಒಂದು ಹಾಳು ಕೋಟೆ ಇದೆ. ಅದರ ನಡುವೆ ಒಂದು ಅರಮನೆಯಂತ ಬಂಗ್ಲೆ ಇದೆ. ಅಲ್ಲಿ ನಮ್ಮಂತ ಗುಂಡಾ ಜನರ ರಕ್ಷಕ ನಾಗರಾಜ ಎಂಬುವರಿದ್ದಾರೆ. ಅವರು ಈ ಸಮಾಜ ವಲಯದಲ್ಲಿ ರಾಜಕೀಯದಲ್ಲಿ ಅತ್ಯಂತ ಪ್ರಭಾವಿತ ಹಾಗೂ ಗೌರವಾನ್ವಿತ ವ್ಯಕ್ತಿ. ಮೇಲಾಗಿ ಅವರ ಪೂರ್ವಜರು ರಾಜರು ಬೇರೆ. ಆದರೆ ಆ ವ್ಯಕ್ತಿಗೆ ಹೆಣ್ಣಿನ ಚಪಲ, ನಮಗೆ ಹಣದ ಚಪಲ. ಅರ್ಥವಾಯಿತಲ್ಲ ವಿಷಯವೇನೆಂದು? ಅವರ ಕಾರ್ಯಕ್ಕೆ ನಾವು ಬೇಕು, ನಮ್ಮ ಕಾರ್ಯಕ್ಕೆ ಅವರ ರಕ್ಷಣೆ ಬೇಕು. ನಾನು ಇಂದು ನಿನ್ನ ಆದಿ ಕಾಯಿರುತ್ತಿರುತ್ತೇನೆ. ನಾನು ಹೋಗುವೆ. ನಾದಿಯಾಗಿ ಸಿಲುಕಬೇಕು. ಇವನ ರಕ್ಷಕ ನಾಗರಾಜರಂತೆ, ಅವನಿಗೆ ಹೆಣ್ಣಿನ ಚಪಲವಂತೆ. ನನ್ನ ಕೋರಿಕೆ ಈ ಚಪಲವೇ ಸಾಕು. ನನ್ನ ಕಾರ್ಯ ಉದ್ದೇಶ ಕೈಗೂಡು.
ಊಟಕ್ಕಾಗಿ ಅಪರಿಚಿತ ಅಂದ ರಾವಣ್ಣ ಇಲ್ಲಿಯೂ ನನ್ನ ಉದ್ದೇಶ ಈಡೇರಿಸುವಳೆಂದು ಕಾಣುತ್ತದೆ. ಆದಷ್ಟು ಬೇಗನೆ ನಾಗರಾಜನ ಮನೆ ಸೇರಬೇಕೆಂಬ ನನ್ನ ಇಚ್ಛೆ ಇಷ್ಟು ಬೇಗನೆ ಸಫಲವಾಗುವುದೆಂದು ಕನಸಿನಲ್ಲಿ ನೆನೆಸಿರಲಿಲ್ಲ. ಒತ್ತು ನೋಡಿ ಮಗುವೆಂಬ ಮೂಢಗತ್ತೆಗೆ ತತ್ತರಿಸಲ್ಪಡುವ ಹತ್ತೆ ಬಟ್ಟಲು ಕಟ್ಟು ಸುತ್ತಲಟ್ಟವನ್ನು ಹೊರಿಸಿ ಮಧ್ಯೆ ಇರುವ ಸೌಂದರ್ಯವನ್ನು ಹೊಂದಿರುವ ಲಾವಣ್ಯಳು ಸುತ್ತುವಲದಲ್ಲಿ ನಾಗರಾಜನ ಮೋಹದ ಮುತ್ತಿನ ಮಳೆಯನ್ನು ಸುರಿಸಿ ಕತ್ತಿನಿಂದ ಮೋಸದ ಬೀಜ ಬಿತ್ತಿ ಇವರ ಸಿರಿ ಸಂಪತ್ತನ್ನೆಲ್ಲ ಎತ್ತೊಯ್ಯದಿದ್ದರೆ ಈ ಚಾಣಾಕ್ಷಮತಿ ಚಾಣಕ್ಯನೇ ಅಲ್ಲ. कट कट कर तो भी हमारा कट मेरे का टुकड़े भी बेफर हो गई. इस गांव में नन्नू बप्पू साड़ी तोड़ता रहो क्या हिला नम्बू के मालूम ना है. अरे रे रे इधर ये खूबसूरत लड़की बढ़ता है थे अदकाद्र पूछता है. ಗಡ್ಡ ಬಿಟ್ಕೊಂಡು ಏನುದ್ದ ಎತ್ತರ ಬೆಳ್ಕೊಂಡು ಮಾರುದ್ದ ಮಾತಾಡಕತ್ತಿರಲ್ಲ ಯಾಕ್ರಿ ಸಾಬ್ರ ತಡಿ ತಡಿ ಏನ್ ಅಂತಿಕೊಂಡ್ರಿ ನೀವು ಅಂದ್ರೆ ನಾವೇ ನಿಮ್ ಕಣ್ಣಾಗ ದನ ಕಣ್ಣಾಗ ಕಾಣಕತ್ತೀರ. ಅರೆ ಗುಸ್ಸಾ ಬ್ಯಾಡ ಬಾಯಿ ಆಹಲ್ಲಾಕೆ ಕಸೋ ನಮ್ದುಕೆ ನಿಮ್ದು ಬಸರು ಗೊತ್ತಿಲ್ಲ. ನೀನು ಬಾಯ ಆಗ್ಲಿ ಹೆಸರು ಬಸರು ಅಂತೇಳಿ ಆಪತ್ತು ಬಳಗದ ಅಂತ ಇಲ್ಲೋಡಿಲೆ ಯಾಕ ಜೀವ ಏನ್ರ ಬಿಡಕತ್ತೈತೆ ನಿನಗ. ऐसा नहीं है नुगुम्मा या कोटी लगे नुगु मामा इट्टु बसर 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 ಮಾಮ ಇಟ್ಟದ ಬಸರು ಅಲ್ಲದು ಅವು ಇಟ್ಟದ ಹೆಸರು ಅಂತ ಹೇಳು. ಹೆಂಗ ಮಾತಾಡ್ತೀರಿ ನೀವು ಇದು ನಮ್ಮ ಗೂಮಲಿ ಹೆಸರಿಗೆ ಬಸರು ಅಂತೇಳಿ ಆಪತ್ತು ನನ್ನ ಮಗ ದಿನ ರೀ ಅದು ಹೆಸರು ಹೆಸರು ಬಸರು ಅಲ್ಲ. ನನ್ನ ಹೆಸರು ದಟ್ಟಲ್ದಾಗ ಹಾಕಿ ನಮ್ಮ ಇಟ್ಟಿದಾರ. ಅದೇನು ಅಮ್ಮ ನಿಮ್ದು ಗಾಂವ್ ಹೆಣ್ಣು ಮಕ್ಕಳು ಸಾಡಿ ತೋಡ್ತಾರೋ ಇಲ್ಲ ಏನಂದಿ? ನಿಮ್ದು ಗಾಂವ್ ಹೆಣ್ಣು ಮಕ್ಕಳು ಸಾಡಿ ತೋಡ್ತಾರೋ ಇಲ್ಲ. ಹರಕ ಮೊದಲೇ ಸರಕು ಮುರುಕ್ ಅಂತೇಳಿ ಮನಿ ಮುರುಕು ಕೆಲ್ಸಕ್ಕೆ ಕೈ ಹಾಕಕತ್ತಿ ಅಂದ್ರೆ ನಾವೇನ್ ನಿನ್ನ ಕಣ್ಯಾಗ ಬತ್ಲೆ ಅಡ್ಡಾಡಂಗ್ ಕಾಣಿಸಾಕತ್ತೀವನ್ನ. ಅದೇ ಸಿಟಿಗೆ ಹೇಳೋದು ಬೇಡ ಆಡಿದ್ದು ನಾವು ಇನ್ನೊಬ್ಬ ರಾಡಿ ಗಿಡಿ ಅಂದ್ರೆ ಮತ್ತೆ ನಿಂದು ಸಣ್ಣ ರಾಡಿ ರತ್ನಮ್ಮ ಅಂತಂದು ಒಯ್ದು ರಾಡಿ ಮಾಡ್ತಿದಿ ಚಂದಾಗ ರತ್ನ ಮಂದಿ ಚಲೋ ಆತ ಇಲ್ಲ ನೀನು ಗಡ್ಡಕ್ಕೆ ಬೆಂಕಿ ಹಚ್ಚಿಬಿಡ್ತೀನಿ ನೋಡ ಅವ ಎಲ್ಲ ದೊಡ್ಡಗ ತಿಂದಂಗ ಆಗ್ಯಾವ. ನಮ್ಮ ಭಾಷೆ ಐಸಿ ಹೈ ಕ್ಯಾರು देखो रत्नम्मा ನಾವು ಸಾಡಿ ಬೇಪರ್ ಕೇಳಿಯೇ ತಂದಿದ್ದೇವೆ. ಅಯ್ಯೋ ನೀವು ಸೀರೆ ಅಪ್ಪರ ಮಾಡು. ಇದು ಐತೆ ರೀ ಮೊಹಬತ್ತು ಸೀರೆ 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 ಎಲ್ಲೆಲ್ಲೂ ಅರೆದೆ ಸೂರಿ 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 ಮಾಡಿದೆ ಮಿಚ್ಚಿ ಬಂದ ಹೆಣ್ಣು ಮುಚ್ಚಿನ ಹಣ್ಣು ನಿನ್ನ ಮ್ಯಾಲ ಬಿತ್ತು ಮಿಂಚಿನಂತ ಕಣ್ಣು ಒಂದಾಗಿ
ಕ್ಯಾ ಬೋಲಜಿ ನನಗ ಸೀರೆ ಅಂದ್ರ ಇಷ್ಟ ಇಲ್ಲ. ನನ್ನ ಗಂಡಗ ಸೀರೆ ಉಡ್ಲಿಲ್ಲ ಅಂದ್ರ ಅವ ಒಳಗ್ ಕರ್ಕೊಂಡಂಗಿಲ್ಲ. ಹೋಗ್ಲಿ, ನನ್ನ ಗಂಡನ ಆಸೆ ಪೂರೈಸಕ್ಕಾದ್ರೆ ಸೀರೆ ಉಟ್ಕೋಬೇಕಂತ ಆಸೆ ಐತಿ. ಕಳೆದು ಬಿಡ್ತೀನಿ, ಅದನ್ನ ಉಟ್ಕೊಂಡ್ಬಿಡ್ತೀನಿ. ಒಂದು ಚಲೋ ಸೀರೆ ಒಳಗಿಟ್ಟಿದ್ರೆ ಹೊರಗ್ ತೆಗಿ. ದೇಖೋ ರತಮ್ಮ, ಇದು ಐತೇರಿ ಮೊಹಬ್ಬತ್ತು. ಇದು ಹೋಗ್ಬತ್ತು. ಮತ್ತೆ ಅದು ಯಾವ್ದು? ताज महल है है तेरे ताज महल ಮತ್ ಕಾಸ್ ಮಾಲ್ ಅಂತ ಇದು इसका पैसा बोले तो 18 रुपये होता है. ಅಯ್ಯಯ್ಯಯ್ಯ, ಯಾವ್ದು ಇದು ಸೀರೆ? ನಿಮ್ದಕ್ಕೆ ಸಾಮ್ಯ ಇರೋದು 1 ಮೀಟರ್ ಸಾಡಿ, ಅದು ನಮ್ದಕ್ಕೆ ಸಾಮ್ಯ ಇರೋದು ಬಂಗಾರದ ಗುಡಿ. ಓ, ನಿಮಗ ಬಂಗಾರದ ಗುಡಿ. ಹಾ ಹಾ, ನಮ್ದು ನಮ್ಗೆ 1 ಮಿಲ್ಲರ್ ಸಾಡಿ. 1 ಮೀಟರ್ ಸಾಡಿ. ಅಬ್ಬಬ್ಬಬ್ಬ, ನೀವ್ ಏನೇ ಹೇಳ್ರಿ ಸಾಯಿಬ್ರ. ನನಗೆ ಈ ಸೀರೆ ಬಹಳ ಇಷ್ಟ ಆಯ್ತು. 1 ಮಿಲ್ಲರ್ ಸಾರಿ ಅಂದ್ರೆ ನನ್ ಬಹಳ ಪಸಂದ್ ಆಗೋಯ್ತು. ಅಂದಂಗ ಇದ್ರದ್ದು ಧಾರಣಿ ಎಷ್ಟು? 200 रुपये होता, कम नहीं मिलता. ದೋಸೆ ಓ. ಹಂಗಂದ್ರೆ ಎಷ್ಟು? 200 रुपये होता. 200. ಹಾ. ಅಯ್ಯಯ್ಯಯ್ಯಯ್ಯಯ್ಯ, ವಾ, ಸೀರೆ ನೋಡಿದ್ರೆ 1 ಮಿಲ್ಲರ್, ನೀವ್ ನೋಡಿದ್ರೆ 2 ಮಿಲ್ಲರ್. ಇದು ಬಹಳ ರೇಟ್, ಬಹಳ ತುಟ್ಟಿ ಆಗ್ತದೆ. ಸ್ವಲ್ಪ ಕಡಿಮೆ ಮಾಡ್ಕೊಡ್ರಿ ನಾವು. अरे तुम कोशिश कई को करते, हम पहले तुम मोरी देगा कर 25 रुपये कम बोली गई, फिर समझा कर हम तुम समझा कर और 1 रुपये कम करता ले ಹೋಗಿ ಬಿಡ್ರಿ. ಹಂಗಾರೆ ಈ ಸೀರೆ ನನಗಿರ್ಲಿ. ಹಂಗ ಒಂದು ಚೋಲಿನ ತೆಗಿ. चोरी. ಹಾ, ओ हो ಅಲ್ಲ ಚೋಲಿ ರೀ. ಚೋಲಿ के पीछे क्या है? चोली के नीचे क्या है? ये दो गुम्बाज कंपनी का है. तुम इधर एक बार कोटगान तिरगाड़ी ये गाँव का चैनल है कि देख दो देखता ಅರೇ ಹೇಳದ ನಿಮ್ಮ ಅವ್ವನ್ ತುಡು ಮಾಡ್ಕೊಂಡ್ ಬಂದಿಲ್ಲ. ಅದು ನಮ್ಮ ಸೈಜ್ ಅಲ್ಲ, ನಿಮ್ಮ ಅವ್ವಂದದು. ಹೌದಾ? ಹೋಗ್ಲಿ ಬಿಡ್ರಿ. ಅದನ್ನ ಇರ್ಲಿ, ಚಂದ ಐತಿ. ಇದ್ರದ್ದು ದಾಮ್ 18 रुपया. ಇನ್ನೊಂದ್ಸರಿ ಹೇಳು. 18 रुपया. ಹಂಗಂದ್ರೆ ಎಷ್ಟು? 18 रुपया. ಏನ ಬಾಯ ಬದ್ನಿಕಾಯಿ ತುರುಕ್ಲಿ. ಸೈ ಬೋಲೆ. ಅಟ್ರಾಂತಿ ಬೇರೆ ಯಾರ ಕೈಯಾಗ್ರ ನಿನ್ನ ಭಾಷೆ ಸಿಕ್ಕ್ರೆ ದಿಕ್ಕತ್ತಪ್ಪವು. 18 ಬೇಡ, 18 ಬೇಡ, ಬಹಳ ತುಟ್ಟಾಗತ್ತ. 16 ರೂಪಾಯಿ ಕೊಡ್ತೀನಿ ನೋಡ. कैसा बोली भाई, हमें क्या तो मिलती ये चोली में मिलता. ವ್ಯಾಪಾರ ಅಂದ್ರೆ ಹಂಗ ಇರ್ಬೇಕು. ನೀವು ಬಿಟ್ಟಂಗಾಗಿರ್ಬೇಕು, ನಾವು ಬಿಡಿಸ್ಕೊಂಡಂಗಾಗಿರ್ಬೇಕು. ಆದ್ರೆ ಇದು ನಿಮ್ ಸ್ವಂತದ್ದು ಮಾತಾಡೀನಿ, ಏನು ಅನ್ಕೊಳಕ್ ಹೋಗ್ಬೇಡ. ವ್ಯಾಪಾರ ನಂಗಿರ್ತಾವ ಅವು. ಅಂದಾಗ ಅಯ್ಯೋ ನೋಡಿ ಸಾಬ ಬಿಟ್ಟು ಅಂತ ನೀವು ಹುಡುಗಿ ವ್ಯಾಪಾರ ಮಾಡ್ತಾ ನಿಮ್ಗೆ ಅನಿಸ್ತೈತಿ. ಹೋಗಿ ಬಿಡು, 16 ರೂಪಾಯಿ ಕೊಡ್ತೀನಿ. ಹೋಗಿ ಬಿಡು, ಅವಸ್ ಕಿತ್ಕೊಂಡು ಏನ್ರ ಕೈ थोड़े तो बहुत ಎಲ್ಲ ಎಕಡೆ ತಿಂದಂಗ ಆಗ್ಯಾವು. ऐसा अच्छा है. ಇನ್ನೂ ಒಂದು क्या बोलो? ಅದ್ರ ಒಳಗಿಂದ ಇದ್ರ ತೆಗಿ. ಓ ಸಾಡಿ ಒಳಗಿಂದು ಲಂಗ ಲೇ ಮಂಗ ಲಂಗ ತೆಗಿರು. ಲಂಗ ಹೊರಗ ಬಾರ ಲಂಗ. इसका पैसा बोले तो 25 रुपये होता है. 25 ಅಂದ್ರೆ ಎಷ್ಟು? 25 रुपये. ಹಂಗ ಎರ್ಸುದ ಏರ್ಸ್ತೀರಿ. ವ್ಯಾಪಾರ ಮಾಡಿದ್ರೆ ಹೆಂಗ? ನಮ್ಗೆ ಇಷ್ಟ ಆದ್ರೆ ದುಡ್ಡಾಗತ್ತೆ, ನಮ್ಗೆ ವ್ಯಾಪಾರ ಆಗೋದಿಲ್ಲ. ಇದು ಕಡಿಮೆ ಮಾಡ್ಬೇಕು ನೀವು. अरे रत्न मुंदो अम्मा, ನಮ್ಮ ಹೇಳು. हम बार बार चौकासी पहले तुमको मोरी देके गए. चोली ಒಳಗ 2 ಬಿಟ್ಟೆ, साड़ी ಒಳಗ 1 ಬಿಟ್ಟೆ. ಅದಿ ಲಂಗ में क्या ಬಿಡಂದೇವ? ದೋಸ್ತ ನೀ ಏನು ಸೀರೆ ಒಳಗ ಬಿಟ್ಟಿ, ಜಂಪರ್ನ್ಯಾಗ ಬಿಟ್ಟಿ, ಮತ್ ಲಂಗದಾಗ ಯಾರು ಬಿಡ್ತಾರ? ನೀ ಅದ್ರಾಗ ಬಿಡ್ತೀವ ಬಿಡಂಗಿಲ್ಲ, ನನಗಂತೂ ಗೊತ್ತಿಲ್ಲ. ನೀ ಲಂಗದಾಗ ಬಿಟ್ರೆ ವ್ಯಾಪಾರ ಇಲ್ಲ ಜಾಸ್ತಿ. ಯಾಕ್ರಿ ಹುಡುಗ್ರ? ನಮ್ಮ ಅಲ್ಲಿ ಹಿಂದದವು ಎಲ್ಲ ಮುಂದೆ ಸಾಕರದ್ರ ಸುಮ್ಮನೆಲ್ಲ ಮಾತಾಡ್ಕೋಬಾರ್ದು. कैसे कोली भाई? ಏನಾರ ಮಾಡಪ್ಪ, ಬಿಟ್ರ ಅದ್ರಾಗ ಬಿಡು. अरे कई को ऐसा करते ले लो, तुम मोरी देके कर पड़ता मैं. ಈಗ ಅದ ನೀನ ತಗೋ, ಅಷ್ಟೇ ನನಗಿರ್ಲಿ. ಅಂದಂಗ ಇನ್ನೊಂದು ಮತ್ತೆ
ಐತಿ ನನ್ ಗಂಡಿಗೊಂದು ಕೊಡ್ರಲ್ಲ ಅದ ಲುಂಗಿ ಒಳಗಿರುತ್ತಲ್ಲ ಲುಂಗಿ ಓಹೋ ಲುಂಗಿ ಒಳಗಿದ್ದು ಅದು ಬಾಳ ದಿನ ಆತು ಇಲ್ವೇ ಇಲ್ಲ बहुत अच्छा है पकड़ा है माँ ऐसा है देख मामू का है ना ಇದು ಯಾರ ಸೈಜ್ ये बड़े सही का अच्छा तुम्हारा गाना का बहुत अच्छा होता है हो ಬೇಡ ಇದೇನ್ ಬೇಕಾಗಿಲ್ಲ ಅವನ್ನ ಕೊಟ್ಬಿಡು अरे ಲುಂಗಿ ಯಾರು ಆಡ್ತಿ ಚಡ್ಡು ಯಪ್ಪಿದ ನಿಂದು ये अच्छा है जी ಏ ಅಚ್ಚನ ಬೇಡ ಪಿಚ್ಚನ ಬೇಡ ಅದನ್ನ ಏನತ್ರ ಇರಲಿ ಲುಂಗಿ ಇದ್ರೆ ಕೊಡು ಸಾಕು लुंगी नहीं है मेरा पास ये फायर है ಸಾಕು ಬಿಡು ಸಾಯ್ಬ್ರ हो जी ನಿಮ್ ಚಡ್ಡಿ ನೋಡಿ ದಿಕ್ಕ ತಕ್ಕೋತ ಒಗದಿರ ಇಲ್ಲ ಏನು ಮತ್ತೆ ಧೂಳ ಇಟ್ಕೊಂಡ್ ಬಂದಿರೋದು ಹೌದಾ ಸರಿ ಬಿಡ್ರಿ ಇದ್ರದ್ದು ಎಷ್ಟಾಯ್ತು ಹೇಳ್ಬಿಡ್ರಿ ರೊಕ್ಕ ಆದ್ರೂ ನನ್ನ ಹತ್ರ ಈಗ ತಂದಿಲ್ಲ ಯಾಕೋ ಕಮ್ಮಿ ಮಾಡಪ್ಪ ನೀನು ಅವ್ನು ನಮಗೂ ಬೇರೆ ಒಂದ್ ಕೆಲಸ ಮಾಡು ಸೀದಾ ಹಿಂಗ ಹೋಗಿ ಹಂಗ ಒಳ್ಳೆ ತಳಗ ಬೇಕು ಮ್ಯಾಗ ನೋಡಿ ಅಲ್ಲಿ ಬಂದು ಕೇಳಿದ್ರೆ ಯಾರಾದ್ರೂ ಹೇಳ್ತಾರ ಇಲ್ಲಿ ಶೆಟ್ರ ಮನೆ ಯಾವ್ದ್ರಿ ಅಂದ್ರೆ ತರಿಸ್ತೀನಿ ಅಲ್ಲಿ ಬಂದು ನಿಮ್ ರೊಕ್ಕ ಇಸ್ಕೊಂಡು ಹೋಗ್ಬಿಡ್ರಿ ऐसा गरीब भाई ನಾನು ಹಿಂಗ್ ಬರ್ಲಾ तू जाना बदे मेरा शुक्रिया होता है ये गाना सुने तो बहुत अच्छा होता ना ಮತ್ತ ನೋಡಿ ಹುಡುಗಿ ಬಿಟ್ಟಿ ಹಂಗ कैसा बिल्ली ಹಂಗಂದ್ರೆ ಆಡಿದು 3 ಸಾಟಿ ಇರ್ಬೋದು ಸರಿನಾ ಹಾ, ಸರಿ. ಆ ಲಂಗ ಕೊಡು ಲಂಗ ಎಲ್ಲಿ ಹೊಸದೈತೆ ಅದು ಕೊಡು ಇವತ್ತ ವಾಪಸ್ ಹಲೋ ಈ ಚಿಕ್ಕಬಳ್ಳಾರಿಯ ಹಳೆ ನರನಾಗರ ಟೀಮ್ನವ್ರು ದಯಮಾಡಿ ಜಲ್ದಿ ವೇದಿಕೆ ಒಳಗೆ ಬರಬೇಕು ಸಾರ್ ಹೋಗ್ತಾ ಇದ್ದಾರೆ ಪತ್ತೆ ಹಚ್ಚಿದ್ದಾಳೆ. ಬೆಂಗಳೂರು ಮೈಸೂರುಗಳಲ್ಲಿ ಅನೇಕ ಕೊಲೆಗಳನ್ನು ಮಾಡಿ ನನ್ನ ತಂಗಿಯನ್ನು ಚಾಲುಕ್ಯನ ಮೂಲ ಪೋಷಿಸಿ
ರಾಜಕುಮಾರಿ ನೆಪದಲ್ಲಿ ಇಲ್ಲಿರಲೇಬೇಕು. ಹಾಗೂ ಯಾರಿಗೆ ಅನುಮಾನ ಬಾರದಂತೆ ಆ ಚಾಣಕ್ಯನಿರುವ ನಿವಾಸ ಸ್ಥಾನವನ್ನು ಪತ್ತೆ ಹಚ್ಚುವೆ. ಅವನು ಕೊಲೆಗಾರ ಚಾಣಕ್ಯನಿದ್ದರೆ ನಾನು CID ರಾಜಣ್ಣನಿರುವೆ. ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಕವಿಗಳಿಗೆ ಸನ್ಮಾನ ಇದೆ. ಅವತ್ತಿನ ದಿವಸ ಈ ನಮ್ಮ 30 ವರ್ಷದ ಕೆಳಗೆ ನಾಟಕ ಸಕ್ಸಸ್ ಆಗಲು ಈರಣ್ಣ ಸಾರ್ ಅಚ್ಚೊಳ್ಳಿ ಇವರು ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಪ್ಲೀಸ್. ನನ್ನ ಹೃದಯದಲ್ಲಿ ವಾಸಿಸ್ತಾ ಇದ್ದಾರೆ. ಅದು ಯಾವತ್ತಿಗೆ ಇರ್ತದೆ, ಏನ್ ಮಾಡಿದ್ರು ಸಮಾಧಾನನೇ ಇಲ್ಲ ಇವರಿಗೆಲ್ಲ. ಶಾಲುತ್ಸ್ಬೇಕಂತಾರೆ, ಇರ್ರಿ ಅಂತಾರೆ, ಒಂದು ಬಿಟ್ಟು ಕೊಡೋಕೆ ಆಗ್ತಾ ಇಲ್ಲ. ನಾಳೆ ಮನೆಯಲ್ಲಿ ಮದುವೆ ಇದೆ, ಅದಕ್ಕೆ ದಯವಿಟ್ಟು ಎಲ್ಲರೂ ಕ್ಷಮಿಸ್ರಿ. ನೋಡ್ಬೇಕು, ಯಕ್ಷರ ಒಬ್ಬ ಸಾಹಿತಿ ಯಾರೇ ಬರ್ದಂಥದ್ದನ್ನ ಅಭಿನಯಿಸ್ತಾರೆ ಕಲಾವಿದರು. ಅವ್ರ ಜೀವ ನಾವು ನಿರ್ಜೀವ, ಯಾಕಂದ್ರೆ ಬರಿತೇವೆ ಅಷ್ಟೇ, ಜೀವ ಇರಲ್ಲ. ಬಟ್ ಸಾಹಿತ್ಯಕ್ಕೆ ಜೀವ ತುಂಬ್ತಾರಲ್ಲ ಅವ್ರು ನಿಜವಾದ ಕಲಾವಿದರು. ಅಂಥವ್ರ ಹಿಂದೆ ಇಲ್ಲಿದೆ. 30 ವರ್ಷದ ಕೆಳಗೆ ಅವ್ರ ನಾಟಕ ಆಡಿ ಇವತ್ತು ನನಗೆ ನೆನಪಿಸ್ತಾರೆ ಅಂದರೆ ಇದು ಆ ದೇವ್ರ ಕೊಟ್ಟು ಧನ್ಯತೆ ನನಗೆ ನಿಜವಾದ ಹೇಳ್ಬೇಕು. ಭಾಳ ಸಂತೋಷ ಅನಿಸ್ತದ. ಹೆಂಗ ಬಿಟ್ಟು ಹೋಗ್ಬೇಕು ಮನಸ್ಸಿಲ್ಲ. ನಾಳೆ ಮನೆಯಲ್ಲಿ ಒಂದು ಮದುವೆ ಇದೆ, ಅನಿವಾರ್ಯವಾಗಿ ಹೋಗ್ತೀನಿ. ಚಿದಾನಂದ ಗವಾಯಿಗಳ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಅವರು ನನಗೆ ಈ ಭಾಗದಲ್ಲಿ ಪರಿಚಯ ಮಾಡಿಸಿದ್ದೆ. ನಾನು ಸುಮ್ಮನೆ ಅಜ್ಞಾತವಾಗಿದ್ದೆ ಎಲ್ಲೋ ಒಂದು ಕಡೆ ಬೆಂಗಳೂರಲ್ಲಿ ಪೇಪರ್ನಾಗ ಬರ್ಕೊಂತ ಕುಂತ್ಕೊಂಡಿದ್ದೆ. ಅವರಿದ್ರೆ ನಾನು AT ಪಾಟ್ಲ, ಆದ್ಮೇಲೆ TT ಪಾಟ್ಲ ಅಂತೇಳಿ ಏನು ಸಿಟ್ಟಿತ್ತು ಏನೋ ಅವ್ರು ಬರೆದು ಫೇಸ್ಬುಕ್ನಾಗ ಬರೆದ್ರು. ಅಲ್ಲಿಂದ ಅವ್ರ ಸಿಟ್ಟೆಲ್ಲ ಪ್ರೀತಿ ವಿಶ್ವಾಸದ ರೂಪದಾಗ ಪರ್ಯಾವರ್ತನ ಕೊಂಡ್ಬಿಟ್ಟಿದೆ. ಏನ್ರಿ ನಿಜವಾಗ ಹೇಳ್ಬೇಕಂದ್ರೆ ನಾನಲ್ಲ, ನೀವೆಲ್ಲರೂ ಬೆಳಿಬೇಕು. ನೀವು ನಿಜಕ್ಕೂ ನಿಮ್ಗೆ ಹೆಂಗೆ ಅನಿಸ್ತದೋ ಏನೋ ಗೊತ್ತಿಲ್ಲ. ನಾನಂತೂ ಕ್ಷಣ ಬೆಂಗಳೂರಾಗ ನಿಜವಾದ ನಮ್ಮ ಭಾಗದ ನೆನೆಸ್ಕೊಂಡು ಬದುಕಿದ್ದೀನಿ. ನೀವೆಲ್ಲರೂ ಬರೀ ಹಿಂಗಲ್ಲ, ನೀವು ಇನ್ನು ಎತ್ತರಕ್ಕೆ ಬೀಳ್ಬೇಕು. ಅಲ್ಲಿ ಪ್ರತಿ ಮನೆಗೆ ಒಬ್ಬೊಬ್ರು IAS KS ಆಫೀಸರ್ ಇರ್ತಾರೆ, ಎಲ್ಲರೂ ಬಿಡ್ತಾರೆ. ನೀವು ಯಾವಾಗ ಆಗ್ಬೋದು? ನಮ್ಮ ಭಾಗದ ಜನರು ಯಾವಾಗ ಆಗ್ಬೇಕು? ಆ ಒಂದು ರೊಚ್ಚು ನಿಮ್ಮಲ್ಲಿ ಬರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ದಯವಿಟ್ಟು ನೀವು ಮಾಡ್ಕೊಳ್ಳಿ. ಅವ್ರ ತಮ್ಮಿಂದ ಮಾಲಾರ್ಪಣೆ. ಸನ್ಮಾನ ಮಾಡಿದ ಎಲ್ಲ ಕಲಾಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಅಣ್ಣ ಭಾರತದಿಂದ ಆಗಮಿಸಿದ ವಿಷಯವೇನು? ಅಣ್ಣ, ನಾನು ಮದುವೆ ಆಗಲಿಕ್ಕಿದ್ದೇನಣ್ಣ. ಈ ಸಂತೋಷದ ವಿಷಯವನ್ನು ಹೇಳಲು ಇಷ್ಟೇಕ ಸಂಕೋಚ? ನಮ್ಮ ರಾಜ ಮನೆತನಕ್ಕೆ ಸರಿದೂಗುವ ಮನೆತನದಲ್ಲಿ ನಿನಗೆ ಒಪ್ಪಿಗೆಯಾದ ಕನ್ಯೆಯನ್ನೇ ತಂದು ಮದುವೆ ಮಾಡೋಣ, ಆಯ್ತೇ? ಅಣ್ಣ,
ವಿಷಯ ಬೇರೆ ಇದೆ ಅಣ್ಣ. ನಾನು ಹಣ ಹೊಂದಿರುವ ಕನ್ಯೆಯನ್ನಾರಿಸದೆ ಗುಣ ಹೊಂದಿರುವ ಉಳುವೆನಾರಿಸಿದ್ದೇನಣ್ಣ. ಬಡವರ ಹುಡುಗಿ ನಡೆ ನುಡಿಯಲ್ಲಿ ಅಪ್ಪಟ ಅಪರಂಜಿ ಅಣ್ಣ. ನಿನ್ನ ಮನವನ್ನ ಪರಿಸಿದ ಆ ಗುಲಾಬಿ ಹೂ ಯಾವುದಂತ ನಾ ತಿಳಿಯಬಹುದೇ? ಕಮಲ ಅಣ್ಣ, ಕಮಲ. ಬಡವರೆಂಬ ಕೆಸರಿನಲ್ಲಿ ಹುಟ್ಟಿ ಬೆಳೆದರು ತನ್ನ ದೇಹ ಸೌಂದರ್ಯದಿಂದ ಶ್ರೀಮಂತರ ಮನವನ್ನರಳಿಸಿದ ಕಮಲ. ಬ್ರಹ್ಮ ಸರಸ್ವತಿಗೆ ವಾಸ ಮಾಡಲು ಅನುಮತಿ ಇದ್ದ ಕಮಲಣ್ಣ. ಅಂದರೆ ನಿನ್ನ ಮಾತಿನ ಅರ್ಥ ನನ್ನ ಬಾಲ್ಯ ಸ್ನೇಹಿತ ಚಂದ್ರಣ್ಣನ ತಂಗಿ ಕಮಲ ಮತ್ತು ನಿನ್ನ ಬಾಲ್ಯ ಸ್ನೇಹಿತ ರಘುವಿನ ಸೋದರಿ ಕಮಲ. ಚಂದ್ರನ ತಂಗಿ ದುಡಿಯಲಾಗದ ಇಡೀ ಅನ್ನಕ್ಕಾಗಿ ನನ್ನನ್ನು ಬಯಸಿದ ರಘುವಿನ ಸಹೋದರಿ ಕಮಲರೇ. ಹೌದಣ್ಣ, ಲಕ್ಷ್ಮಿ ನೊಂಜಿತರಾಗಿ ಬಡವರೆಂಬ ಒಂದೇ ಒಂದು ಕಾರಣದಿಂದ ಕೆಸರಿನಲ್ಲಿ ಸಿಕ್ಕು ಬಿದ್ದು ಬರಬರ ಒದ್ದಾಡುತ್ತಿರುವ ಚಿನ್ನದ ಕಮಲಣ್ಣ. ಜಾಣ ಬಡ ಹುಡುಗಿ ಚಿನ್ನದ ಮೀನಿಗೆ ಮೋಹದ ಗಾಳ. ನಿನ್ನ ಮುಗ್ಧತೆಯನ್ನು ಕೆರಳಿಸಿ ತನ್ನ ಯೌವನವನ್ನು ಹೊರಳಿಸಿ ಈ ಮನೆಯ ಸಿರಿ ಮೋಸಿಸಿ ಪ್ರೇಮದ ಬಾಣ ಬಿಟ್ಟಿದ್ದಾಳೆ ಆ ಕಪಟ ವೇಷ ಕಮಲೆ. ಇಂಥ ಹುಚ್ಚು ವಿಚಾರಿಗಳಿಗೆ ಬೆಲೆ ಕೊಡುವುದನ್ನ ಬಿಟ್ಟು ಬಿಡು. ನಿನಗನುರೂಪವಾದ ಕನ್ಯೆ ಒಳ್ಳೆ ಮನೆತನದಲ್ಲಿ ನೋಡೋಣ. ಇಲ್ಲಣ್ಣ, ಸರ್ವ ವಿಧದಲ್ಲಿ ಅರ್ಧ ಸಾಲಿಗಿನಂತೆ ಪರೀಕ್ಷೆಯ ಪುಟಗಿಟ್ಟರು ಕಲ್ಮಶವಿಲ್ಲದೆ ಬೆಳಗಿದ ಚಿಕ್ಕ ಚೊಕ್ಕ ಚಿನ್ನವುದಣ್ಣ. ಚಿನ್ನ ಬಡತನದ ತುಂಬು ಹಿಡಿದಿರುವ ಕೆಪ್ಪಿನ ಚಿನ್ನವಂತ ಇವನಿಗೆ ಕೊಡಿ ಒಚ್ಚುರ ಬಂದುಕೊಳ್ಳುವ ಶತ್ರುಲ್ಲ ನನಗೆ ಆ ತುಕ್ಕು ಹಿಡಿದಿರುವ ಕಬ್ಬಿಣದ ಸಹವಾಸ. ನಾನು ಮನಸಾರೆ ಮೆಚ್ಚಿ ನನ್ನ ಮನದಾಗರದಲ್ಲಿ ಹಡಿ ಇಡಲು ಮಾತು ಕೊಟ್ಟಿದ್ದೇನಣ್ಣ. ಈ ಕುಮಾರನ ಆಧಾರದಲ್ಲಿ ಹೊರಗಿರುವ ಯಾಕಂದ್ರೆ ಆಭರಣವಿಕಾರಿಗಳಿಗೆ ಒಂದೊಂದಷ್ಟಕ್ಕಾದರೂ ಇದೆ. ಇರಬಹುದು ಅಣ್ಣ, ಮಾತು ಕೊಟ್ಟಾಗಿದೆ, ತಪ್ಪನಿಷ್ಟವಿಲ್ಲವಣ್ಣ. ಕೊಟ್ಟ ಮಾತನ್ನು ನಡೆಸಿಕೊಡಲು ನೀನೇನು ರಾಜ ಬಿಟ್ಟ ಸುಂದರಿ ಚಂದ್ರನೇ? ಬುದ್ಧಿ ಮಂದನಾಗಿ ಮಾತು ಕೊಟ್ಟಿರಬಹುದು. ಅಂದ ಮಾತ್ರಕ್ಕೆ ಅವಳನ್ನೇ ಮದುವೆಯಾಗಬೇಕೆನ್ನುವ ಕಾನೂನು ಏನಾದರೂ ಇದೆ? ನಿಜವಾಗಲೂ ನೀನೇ ಹೆಚ್ಚಿಸಿ ಹೇಳು. ನಮ್ಮ ರಾಜ್ಯ ಅಂತಸ್ತಿಗೆ ತಕ್ಕಂತ ನಡೆದುಕೊಳ್ಳುವ ನೈಪುಣ್ಯತೆ ಆ ವ್ಯಕ್ತಿಯ ಕಣ್ಣಿಗೆ ಬಂದಿದೆ. ಅಂತಸ್ತು ಅಂತಸ್ತು ಎಂದು ಅಂತಸ್ತಿನ ಶಿಖರವನ್ನೇರಿಯಾಗಿ ಕುಳಿತಿರುವೆ ಅಣ್ಣ. ಮನುಷ್ಯನೆಲ್ಲ ಅಂತಸ್ತು ಅಣ್ಣ. ನೀತಿ ನಡವಳಿಕೆಯ ಅಂತಸ್ತು ಸರಿಯಾಗಿದ್ದಾಯಿತು. ಇನ್ನು ಒಮ್ಮೆ ಹಲ್ಲಿ ಒಮ್ಮೆ ಇಲ್ಲಿ ಹರಿಯುವ ಹಣದ ತರಹ ಹಣದ ಅಂತಸ್ತನ್ನು ಹೇಗೆ ನೋಡಿವೆ ಅಣ್ಣ. ಗುಣವನ್ನು ನೋಡಣ್ಣ. ಗುಣ ಶಂಕದ ಹಾಗೆ, ಅದನ್ನು ಬೆಂಕಿಯೊಳಾಕಿ ಎಷ್ಟು ಕಾಯಿಸಿದರೂ ಅದರ ಬಿಳುಪು ಮಾತ್ರ ಬದಲಾಗದು. ಅದೇ ರೀತಿ ನಿನ್ನ ಹಣದ ಕಟ್ಟನ್ನಾಕಿ ನೋಡು, ನಿನಗೆ ಸಿಗುವುದು ಬರೀ ಬೂದಿ ಮಾತ್ರ. ಅಂತಹ ಬೂದಿಗೇಗೆ ಮರಳಾಗುವೆ ಅಣ್ಣ. ವಿಜಯ್, ಸಾಕು ಮಾಡು ನಿನ್ನ ವೇದಾಂತವನ್ನು. ಯಾವುದನ್ನ ವೇದಾಂತ? ಬೆಳಿಗ್ಗೆ ಎದ್ದೊಡನೆ ನೆನೆಯುವ ಶಿವನೇ ಹಣದ ಕಟ್ಟನ್ನು ಸುಟ್ಟು ಅದರ ಬೂದಿಯನ್ನು ಮೈಗೆ ಬಳಿದುಕೊಂಡು ಗುಣದ ಶಂಖವನ್ನು ಊದ ಹತ್ತಿದಾಗ ಅವನು ಸೃಷ್ಟಿಸಿದ ಈ ಹುಲ್ಲು ಜೀವಕ್ಕೆ ಕಣ್ಣ ಹಣದಾಸೆ. ಬಾಣ ಅಣ್ಣ, ಹಣದ ಬಿರುಗಾಳಿಯಲ್ಲಿ ತೂರಿ ಹೋಗದೆ ಗುಣದ ತಂಗಾಳಿಯಲ್ಲಿ ತೇಲಾಡು ಬಾಣ.
ಸಿಟ್ಟು ಕೆಟ್ಟದಾಗಿ ಬೆಟ್ಟದೆತ್ತರ ಬೆಳೆದಿದ್ದರು ನಮ್ಮ ಮಮತೆಯಿಂದ ತಡೆಗಡಿದರುವೆ. ಹೇಳುವೆ, ಚೆನ್ನಾಗಿ ಕೇಳು, ನನಗೆ ಈ ಸಂಬಂಧವಿರುವ ಮಾತ್ರವಿಷ್ಟವಿಲ್ಲ. ಒಂದು ಕಾಲಕ್ಕೆ ಈ ನಾಡನ್ನ ಆಳಿದ ನಾವು ಜಗತ್ತಿನ ಒಬ್ಬ ಬಡ ಬಿಕಾರಿ ನಾಡಿಗೆ ಬೀಗತನ ಮಾಡಿ ಸಮಾಜದ ನಗುಪಾಟಲಿಗೆ ನೀಡಾಗಲು ವೀಕ್ಷಿಸುವುದಿಲ್ಲ. ನಿನ್ನ ಹಣವನ್ನ ಬಿಟ್ಟು ಅನ್ನುವುದಾದರೆ ಕಮಲಿಯರ ಸೌಂದರ್ಯದ ಸಾವಿರ ಹೆಚ್ಚಿನ ಸುಂದರಿ ಸುಕುಮಾರಿಯರನ್ನ ತಂದು ಮದುವೆ ಮಾಡುವೆ, ವಿಚಾರ ಮಾಡು. ನಮ್ಮಣ್ಣನಿಗೀಗ ಅಂತಸ್ತಿನ ಹಣದ ಹುಚ್ಚು ಅತಿ ಹೆಚ್ಚಾಗಿದೆ. ಇದೇ ವೇಳೆ ವಿಚಾರಣೆ ಇಚ್ಛಿಸಿ ಘರ್ಷಣೆಗೆ ಅವಕಾಶ ಕೊಡುವುದು ಬೇಡ. ಮುಂದೊಂದು ದಿನ ಮಾತನಾಡಿದರಾಯ್ತು. ಅಣ್ಣ ಅಣ್ಣ ಆಗಲಣ್ಣ, ನೀನು ಹೇಳಿದೆಂದು ನಾನು ವಿಚಾರ ಮಾಡುತ್ತೇನೆ, ನಾನು ಹೇಳಿದ್ದನ್ನು ನೀನು ವಿಚಾರ ಮಾಡು. ನಾನಿನ್ನು ಬರಲೇ? ವಿಚಾರಿಸಬೇಕಂತೆ. ನಾಗರಾಜನ ವಿಚಾರಗಳು ಬದಲಾಗಬೇಕಾದರೆ ಸೂರ್ಯ ತನ್ನ ಹುಟ್ಟುವ ದಿಕ್ಕನ್ನು ಬದಲಾಗಿಸಬೇಕಾದಿತು. ಪರಭಿಕಾರಿಗಳು ದುಡಿಯಲಾಗದ ಪ್ರೇಮದ ನಾಟಕವನ್ನಾಡಿ ಹಣ ಗಳಿಸುವ ಮಾರ್ಗವನ್ನು ನೋಡಿದ್ದಾರೆ. ಬಾಲಕನ ಕೈಯಲ್ಲಿ ರೊಟ್ಟಿಗಾಗಿ ದಿಟ್ಟಿಸಿದ ಕಾಗೆ ಕಪ್ಪನೆ ರೊಟ್ಟಿಯನ್ನು ಆರಿಸಿದಂತೆ. ಆದರೂ ನಾನೇನು ವಿಜಯನಂತ ಬಾಲಕನೂ ಅಲ್ಲ. ರೊಟ್ಟಿಗಾಗಿ ದಿಟ್ಟಿಸಿದ ಕಾಗೆ ಸತ್ತನ ಹಾರುವ ಮೊದಲೇ ಗಟ್ಟಿ ತುಳುಕನ್ನೆಸೆಯುವ ಜಾಣ ರಾಜ್ಯದ ಪಟ್ಟದರಸ ನಾನು. ಇಂದೇಕೋ ಅತಿ ಸಂತೋಷದಲ್ಲಿದ್ದಂತೆ ಕಾಣಿಸುತ್ತದೆ. ವಿಘ್ನೆಗಳದರಾಗದಂತೆ ಪರಿಹಾರಗಳು ಸುಲಭವಾಗಿ ಸಿಗುತ್ತಲಿರುವಾಗ ಸಂತೋಷವಾಗಿದೆ ಎಂದು ಸ್ವಾಭಾವಿಕವಲ್ಲವೆರಗು. ಇರಲಿ, ಈ ನಮ್ಮ ಹೊಸ ಅತಿಥಿಗಳಿಗೆ ನಮ್ಮ ಮಂದಿರ ತೋರಿಸಿದೆಯಾ? ನೋಡಿದೆ ನಾಗರಾಜ್, ಹರಮನೆ ಹಳೆಯದಾದರೂ ಹೊಸದನ್ನೇ ಮೀರಿಸುವಂತಿದೆ. ನೋಡಿ, ಇವಳು ಲಾವಣ್ಯ ಗೆಳತಿಯೋ ಸಹೋದರಿಯೋ ಅದನ್ನು ನಾನರಿಯದೆ ವೀಕ್ಷಿಸುವುದಿಲ್ಲ. ಒಟ್ಟಾರೆ ನನ್ನಲ್ಲಿ ನಂಬಿಕೆ ಹೊಂದಿದ್ದರೆ ನಿಮ್ಮನ್ನು ಸಾಯವರಿಗೆ ಸಾಕುವ ಹೊಣೆ ನನ್ನದು. ಉಂಡ ಮನೆಗೆ ಎರಡು ಬಹಿಯುವ ದೋಗಿ ನಾನಲ್ಲ. ಈ ಚಾಣಕ್ಯ ಸ್ನೇಹಕ್ಕಾಗಿ ಪ್ರಾಣ ತ್ಯಾಗಕ್ಕೂ ಸಿದ್ಧ. ನಿಮ್ಮೊಂದಿಗೆ ಸ್ನೇಹ ಬಂಧನ ನಮಗೆ ಸಂತೋಷವನ್ನೇ ಉಂಟು ಮಾಡಿದೆ. ಚಾಣಕ್ಯ, ನಮಗೆ ನಿಮ್ಮ ಲಾವಣ್ಯಳ ಕಲೆ ಪರಿಚಯ ಮಾಡಿಕೊಡುವಿರಾ? ನಾಗರಾಜ್, ನಮ್ಮ ಲಾವಣ್ಯ ಅದ್ಭುತ ನೃತ್ಯಗಾರ್ತಿ. ಇವಳ ನೃತ್ಯ ನೋಡುವುದೆಂದರೆ ಮರುಭೂಮಿಯಲ್ಲಿ ಅಮೃತ ಕುಡಿದಂತೆ. ಹಾಗಾದರೂ ಲಾವಣ್ಯ ನೃತ್ತಿಸುವ ಹೇಳುವೆಯಾ? ಅವಶ್ಯಕವಾಗಿ ತಮ್ಮ ಅಪ್ಪಣೆಯಾದರೂ
ತಪ್ಪು ಒಪ್ಪು ಪ್ರಸಂಗಗಳಲ್ಲಿಯೂ ನರ್ತಿಸಬಲ್ಲಳು. ನಾಗರಾಜ್, ಇನ್ನಿವಳು ತಮ್ಮ ಅಜ್ಞಾಪಗಳು. ಗುಡ್, ವೆರಿ ಗುಡ್. ನಿಮ್ಮ ಲಾವಣ್ಯದ ನೃತ್ಯ ಈಕ್ಷಿಸುವ ಪ್ರಸಂಗ ಒಂದಾಗಿದೆ. ನಮ್ಮ ಇಂಗಿತದಂತೆ ನಟನ ಮಾಡಿ ನೃತ್ಯಿಸಬಲ್ಲರೆ? ಅವಶ್ಯಕವಾಗಿ ತಮ್ಮ ಅಪ್ಪಣೆಯಾದರೆ ನೃತ್ಯಿಸಬಲ್ಲಳು. ನಾಗರಾಜ್, ಇನ್ನಿವಳು ತಮ್ಮ ಅಜ್ಞಾಪಗಳು. ಹಾಗಾದರೂ ಒಂದು ನೃತ್ಯ ಮಾಡಲು ಹೇಳು. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ಗುಡ್ಡಾರುಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ಗುಡ್ಡಾರುಗ. ವೇಮನವು ಏರಿದ ಗುಂಗಲ್ಲಿ ತೇಲಿ ಕುಣಿಯೋಣ. ಮನವ ಬಯಸಿದ ಈ ರಾತ್ರಿ ಜಾಲಿ ಮಾಡೋಣ. ಮತ್ತು ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮಪಾನ. ನೆತ್ತಗಾರಿದ ಏದಿನ ನಿಶೆಯು, ನೆತ್ತಗಾರಿದ ಏದಿನ ನಿಶೆಯು. ದುನಿಯ ನಮ್ಮದು ಭಾವದ ದಿನವು. ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ಗುಡ್ಡಾರುಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಖಾಯಂ ಜಾಗ. ಕನಸು ಕಾಣಲು ತಪ್ಪಲ್ಲ, ಹೊಡೆಯು ನೀ ಗೋಲಿ. ಬರವು ಕೆಟ್ಟಿರು ನಾಲಿಗೆಗೆ, ಚಟವು ಮಾಮೂಲಿ. ಯಾರೇ ಬಂದರೂ ಅಂಜಿಕೆ ಇಲ್ಲ, ನೀತಿ ಪಾಠದ ನಂಬಿಕೆ ಇಲ್ಲ. ಪ್ರಳಯವಾಗಲಿ ಈ ಕ್ಷಣದಲ್ಲಿ, ಪ್ರಳಯವಾಗಲಿ ಈ ಕ್ಷಣದಲ್ಲಿ. ಎಣ್ಣೆ ಬಾಟಲಿ ಇದೆ ಕೈಯಲ್ಲಿ. ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ಗುಡ್ಡಾರುಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ರಘು, ಈ ವಜ್ರಗಳನ್ನು ಮಾರಿ ಬಂದ ಹಣವನ್ನು
ಇದನ್ನು ಎಚ್ಚರಿಕೆಯಿಂದ ತೆಗೆದುಕೊಂಡು ಬಾ. ಸರಿ ಬಾಸ್, ನಾನೀಗಲೇ ಹೊರಡುವೆ. ನನ್ನ ಕಳಿಸಿದ ಕಾರಣವೇನು? ಯಾರು ಎತ್ತಬೇಕು, ಯಾರನ್ನು ಕಡಿಬೇಕು? ನಮ್ಮ ರಘುವಿನ ಸಹೋದರಿ ನಮ್ಮ ರಘುವಿನ ಸಹೋದರ ಚಂದ್ರಣ್ಣನನ್ನು ಅವರ ಅಣ್ಣನ ಹೆಸರೇಳಿಗೆ ಇಲ್ಲಿಗೆ ಕರೆದುಕೊಂಡು ಬಾ. ಆಯ್ತು ಬಾಸ್, ಅವರನ್ನ ಗುಟ್ಟಾಗಿ ಕರೆದುಕೊಂಡು ಬರುವೇನು? ಬರ್ತೀನಿ. ಹೊರಗೆ ಹೋಗಿದರೆ ಇಷ್ಟರಲ್ಲೇ ಬರ್ಬೋದು. ಕುಡಿಯಲು ಏನಾದ್ರೂ ಹಣ್ಣು ತರಬೇಕಾ, ಇಲ್ಲ ಪಾನಿ ಏನಾದ್ರೂ ಬೇಕಾ? ಧನ್ಯವಾದಗಳು, ಏನು ಬೇಡ. ನೀವು ಕುಳಿತುಕೊಳ್ಳಿ, ನಾನು ಏನಾದ್ರೂ ತಂಪು ಪಾನೀಯ ತರ್ತೀನಿ. ಬನ್ನಿ. ನನಗೇಕೋ ತಲೆ ತಿರುಗುತ್ತಾ ಇದೆಯಲ್ಲ. ಜಗತ್ತು ತಿರುಗ್ತಾ ಇಲ್ಲ, ಜಗತ್ತೇ ತಿರುಗುತ್ತಾ ಇದೆಯಲ್ಲ. ಜಗತ್ತು ತಿರುಗ್ತಾ ಇಲ್ಲ, ನೀವೇ ತಿರುಗ್ತಿದ್ದೀರಾ ಅಷ್ಟೇ. ಇಲ್ಲ, ನನ್ನ ಕಣ್ಣುಗಳು ಭಾರವಾಗಿ ಇಲ್ಲವೇ ಆಗುತ್ತಿಲ್ಲ. ಕ್ಷಮಿಸಬೇಕಾಗಿದ್ದು ನಾನಲ್ಲ, ನೀವು. ಬನ್ನಿ, ಈ ಲೋಕ ಮರೆಯುತ್ತಿರುವ ನಿಮಗೆ ನನ್ನ ದೇಹದ ರಸದೌತಣದ ಸ್ವಾಗತ. ಲೈಲಾಂಡು ಗಾಡಿ ಹತ್ತಿ ಒಂದೊಂದು ಕಲಾಕೃತಿ ಸರ್ವಾಂಗ ನರಂ ಐತಿ, ಸೌಂದರ್ಯ ಗರಂ ಐತಿ. ಹೈ ಕ್ಲಾಸು ಹಂಸ ನಡಗಿ ಹರಳಂಡೆ ವಂಶ ಬೆಳಗಿ ಸುತ್ತಡತಿ ಮೊಸರು ಗಡಿಗೆ ಸವಿದಂತಿ ಕೇಳ ಹುಡುಗಿ ಸೊಂಟ ಸುಮುಖ ಯಾಗ ಬಿಡದಿ ಶೇಖ
ಪುಷ್ಪವತಿ ಶೇಕ್ ಇಟ್ ಪುಷ್ಪವತಿ ಶೇಕ್ ಇಟ್ ಪುಷ್ಪವತಿ ನಿಮ್ಮ ನೋಡಕ ಬಂದನಿ ಭಾವ ನನ್ನ ಶಿಷ್ಟರು ಮಾಡ್ಬಿಟ್ಟಿವ ಯಾವಾಗ ಇಕ್ಕತ್ತಿರಿ ಆದ್ಯಾಗ ನಿಂತು ಬಂದ್ರಿ ಇಷ್ಟು ಕೊಟ್ರಿ ಬಂದು ಸಾತಿ ಶೇಕ್ ಇಟ್ ಪುಷ್ಪವತಿ 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 ಆ ಟೈಪು ಆಹ್ವಾನ ಕೊಡಬ್ಯಾಡ್ರಿ ನಮಗೆ ಎತ್ತೈತಿ ಧಡಕನ್ನು ನಮದು ಏನ ಇದ್ರು ಮನೆಯೂಟ ತಿನ್ನಂಗಿಲ್ಲ ಹೊರಗ ದುಡುಕನ್ನು ಎಸ್ ಅಂದ್ರು ತ್ರಾಸಕತೆ ನೋ ಅಂದ್ರು ತ್ರಾಸಕತೆ ಬ್ಯಾಕು ಬಡಕು ಯಾಕೆ ಬಿಡ್ತೀರಿ ಶೇಕ್ ಇಟ್ ಪುಷ್ಪವತಿ ಶೇಕ್ ಇಟ್ ಪುಷ್ಪವತಿ ಶೇಕ್ ಇಟ್ ಪುಷ್ಪವತಿ ಬುಲ್ಬುಲ್ಲು ಬರುತ್ತಾಳ ಬಾಯ್ ತುಂಬ ಬೈತಾಳ ನಿಂಗೆರಡು ಬಿಡ್ತಾಳ ನನ್ನೆಳ್ಕೊಂಡು ಹೋಗ್ತಾಳ ಎದಿ ಹತ್ತಿರ ಯಾಕೆ ಬರುತ್ತಿ ಏದು ಸರ ಯಾಕೆ ಬಿಡುತ್ತಿ ಅದಿ ಹತ್ತಿರ ಯಾಕೆ ಜಿಗಿತಿ ಕಿವಿ ಹತ್ತಿರ ಯಾಕೆ ನಗತಿ ಬಾಡಿ ಒಳಗೂ ಯಾಕೆ ಬಿಡುತ್ತಿ ಶೇಕ್ ಇಟ್ ಪುಷ್ಪವತಿ ಶೇಕ್ ಇಟ್ ಪುಷ್ಪವತಿ ಶೇಕ್ ಇಟ್ ಪುಷ್ಪವತಿ ಭದ್ರಾ ಹೇ ಭದ್ರಾ ನನ್ನ ಕರೆಸಿದ ಕಾರಣವೇ ಇವ್ರಣ್ಣ ಇನ್ನೂ ಬಂದಿಲ್ಲ ಇವ್ರ ಮನೆಗೆ ಬಿಟ್ಟು ಹೋಗು ಕರೆದುಕೊಂಡು ಅವರ ಮನೆಯಲ್ಲಿ ಬಿಟ್ಟೆ ಬರಿ ಪ್ರೇಕ್ಷಕರ ವಿನಂತಿ, ಅಧ್ಯಕ್ಷರಾದ ಬಿ ನಾಗಮ್ಮ ಇವರು ಸಂಘಕ್ಕೆ ದೇಣಿಗೆ ನೀಡಿದ್ದಾರೆ. ತಾಳೂರು ಬಿ ದೇವರೆಡ್ಡಿ 1100 ರೂಪಾಯಿ ದೇಣಿಗೆ ನೀಡಿದ್ದಾರೆ. ಈಗ ನೆಚ್ಚಿನ ಶಿಕ್ಷಕರು ತಮ್ಮ ಶಿಷ್ಯ ಬಳಗಕ್ಕೆ ಶಾಲು ಹಾರು ಹಾಕಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಎಲ್ಲ ಶಿಷ್ಯಂದರು SR ವಿಕ್ರಮ ಇವರು ಸಂಘಕ್ಕೆ 5000 ರೂಪಾಯಿಗಳ ದೇಣಿಗೆ ನೀಡಿದ್ದಾರೆ. ಇನ್ಯಾವುದೇ ಕಲಾಭಿಮಾನಿಗಳು ಪಾತ್ರಧಾರಿಕೆಗಳಾಗಲಿ ಸಂಘಕ್ಕಾಗಲಿ ದೇಣಿಗೆ ನೀಡುವಂಥವರಿದ್ದರೆ ಹೊರಗಡೆ ಬರಿತಾ ಇದ್ದಾರೆ ನಮ್ಮ ಕಾರ್ಯಕರ್ತರು, ಅವ್ರ ಹತ್ರ ಹೋಗಿ ಹೆಸರು ನೋಂದಾಯಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮ ಮುಗಿದ ಯಾವುದೇ ಅಡೆತಡೆ ಇಲ್ಲದೆ ನಾಟಕ ಸರಾಗವಾಗಿ ನಡೆಯುತ್ತದೆ ಎಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಶೆಟ್ಟಿ ಪಾತ್ರ ಮಾಡಿದ ಶುದ್ಧ ಸಮಯ ಬಹಳ ಇದೆ, ನಾಟಕ ಬಹಳ ಇದೆ.
ಶೆಟ್ಟಿ ಇದೇ ಒಂದು ಶೆಟ್ಟಿ ಪಾತ್ರ ಮಾಡಿದ ಶಿವಕಾರ್ ಅವರಿಗೆ 98, 99ನೇ ಬ್ಯಾಚ್ ಅವರು ಕಾಣಿಕೆ ಕೊಡ್ತಾ ಇದ್ದಾರೆ. ಅವರು ಬಂದು ಬೇಗನೆ ಕಾಣಿಕೆ ತೆಗೆದುಕೋಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಆ ವಸ್ತು ತಮ್ಮ ಯಾರಿಗೆ ನೆಚ್ಚಿನವ್ರಿಗೆ ಬರೆಸಿದ್ರೆ ಅವ್ರಿಗೆ ಹೋಗುತ್ತೆ. ದಯವಿಟ್ಟು ಕಲಾಭಿಮಾನಿಗಳು ಆಕ್ರೋಶಗೊಳ್ಳೋದಂತ ಮುಂಚೆಗೆ ನಾವು